ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ದು ಏನು ಪ್ಲ್ಯಾನ್ ಅಂತಂದ್ರೆ ಭಾಳಷ್ಟು ಜನ 21 ಫೀಟ್ ಬೈ 29 ಫೀಟ್ ಧ್ವಜ ಇದ್ದ ಮನೆ ಪ್ಲ್ಯಾನ್ ಕೇಳಿದ್ರಿ. ಸೊ ಇವತ್ತು ನಾನು ನಾರ್ತ್ ಫೇಸಿಂಗ್ ಅಂದರೆ ಉತ್ತರ ದಿಕ್ಕಿಂದ 21 ಫೀಟ್ ಬೈ 29 ಫೀಟ್ ಧ್ವಜ ಇದ್ದ ಪ್ಲ್ಯಾನ್ ಅಪ್ಲೋಡ್ ಮಾಡಿರ್ತೀನಿ. ಸೊ ಇದ್ರೊಳಗೆ ಏನಂದ್ರೆ ಆ್ಯಸ್ ಯೂಶುವಲ್ ನಮ್ದು ಕಿಚನ್ ಹಾಲ್ ಬೆಡ್ರೂಮ್ ಇರುತ್ತೆ. ಇಲ್ಲೇ ನಾನು ಏನು ಟ್ರೈ ಮಾಡೀನಂದ್ರೆ ಈಗ ಭಾಳಷ್ಟು ಜನ ಏನು ಮಾಡಿರ್ತಾರೆ ಅಂದ್ರೆ ಒಂದು ಟಾಯ್ಲೆಟ್ ಅಷ್ಟೇ ಮನೆಯೊಳಗೆ ಕಾಮನ್ ಆಗಿ ಕೊಟ್ಟಿರ್ತಾರೆ. ನಾನು ಇಲ್ಲೇ 2 ಟಾಯ್ಲೆಟ್ ಅಂದರೆ ಒಂದು ಅಟ್ಯಾಚ್ ಇನ್ನೊಂದು ಕಾಮನ್ ಆಗಿ ನಾನು ಬರುವಂಗೆ ಇದ್ರೊಳಗೆ ಪ್ಲ್ಯಾನ್ ಮಾಡಿರ್ತೀನಿ. ಸೊ ಅದು ಯಾವ ರೀತಿ ಪ್ಲ್ಯಾನ್ ಮಾಡಿ ಏನದ ನೋಡ್ಕೊಂಬರೋಣ. ಲೆಟ್ಸ್ ಗೆಟ್ ಇನ್ ಟು ದ ಪ್ಲ್ಯಾನ್. ವೆಲ್ಕಮ್ ಟು ದ ಪ್ಲ್ಯಾನ್. ಇವತ್ತು ನಮ್ದು ಪ್ಲ್ಯಾನ್ ಏನಂತ ನೋಡ್ಬೋದು. ಇವತ್ತು ನಮ್ದು ನಾರ್ತ್ ಫೇಸಿಂಗ್ 21 ಫೀಟ್ ಬೈ 29 ಫೀಟ್ ಅಂದರೆ 21 ಫೀಟ್ ಅಗಲ 29 ಫೀಟ್ ಉದ್ದ ನಮ್ದು ಒಂದು ಧ್ವಜ ಇದ್ದೆ ನಾರ್ತ್ ಫೇಸಿಂಗ್ ಅಂದರೆ ಉತ್ತರ ದಿಕ್ಕಿಂದ ಮನೆ ಆಗಿರುತ್ತೆ. ಇಲ್ಲೇ ನಮ್ದು ಉತ್ತರ ದಿಕ್ಕಿಗೆ ಮನೆ ಅಂದಾಗ ಉತ್ತರಕ್ಕೆ ನಮ್ದು ಇಲ್ಲೇ ರೋಡ್ ಇರ್ತೈತಿ. ಸೊ ನಾವೀಗ ರೋಡ್ ಇದ್ದಾಗ ಯಾವ ಥರ ನಾವು ಉತ್ತರಕ್ಕೆ ರೋಡ್ ಇದ್ದಾಗ ಯಾವ ಥರ ಮನೆ ಪ್ಲ್ಯಾನ್ ಮಾಡ್ಕೋಬಹುದು. ಅದು 2 BHK 21 ಫೀಟ್ ಬೈ 29 ಫೀಟ್ ಒಳಗೆ 2 BHK ಒಂದು ಮಾಸ್ಟರ್ ಬೆಡ್ರೂಮು ಮತ್ತು ಇನ್ನೊಂದು ಗೆಸ್ಟ್ ಬೆಡ್ರೂಮು ಅಥವಾ ನಾವು ಚಿಲ್ಡ್ರನ್ ಬೆಡ್ರೂಮ್ ಏನಂತೀವಲ್ಲ ಇದನ್ನು ಯಾವ ಥರ ನಾವು ಪ್ಲ್ಯಾನ್ ಮಾಡ್ಕೋಬೋದು ಅಂತಂದು ಇವತ್ತು ನಾನು ತೋರಿಸಿರ್ತೀನಿ. ಸೊ ಇದು ನಮ್ದು ಕಂಪ್ಲೀಟ್ ಪ್ಲ್ಯಾನ್ ಆಗಿರುತ್ತೆ. ಸೊ ಈ ಪ್ಲ್ಯಾನ್ ಒಂದ್ಸಲ ನೋಡಿರಿ, ನಾನು ಈಗ ನೆಕ್ಸ್ಟ್ ಜೂಮ್ ಇನ್ ಮಾಡ್ತಿರ್ತೀನಿ. ಸೊ ನಮ್ದು ಇದು ಮೇನ್ ಡೋರ್ ಆಗಿರುತ್ತೆ. ಇಲ್ಲೇ ಮೇನ್ ಡೋರಿಂದ ನಾವು ಒಳಗಡೆ ಬಂದರೆ ನಮಗೊಂದು ಲಿವಿಂಗ್ ರೂಮನ್ನು ನಾವು ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಸೊ ಲಿವಿಂಗ್ ರೂಮ್ ಸೈಜ್ ಎಷ್ಟೈತಿ ಅಂತ ನೋಡೋದಾದರೆ 11 ಫೀಟ್ ನಮ್ದು ಅಗಲ ಐತಿ, ಅಂದರೆ ಇಲ್ಲಿಂದ ಇಲ್ಲಿಗೆ 11 ಫೀಟ್ ಐತಿ. ಅದೇ ರೀತಿ ನಮ್ದು ಇಲ್ಲಿಂದ ಇಲ್ಲಿಗೆ ಉದ್ದ 17 ಫೀಟ್ 3 ಇಂಚ್ ಐತಿ. ಸೊ ಇದು ನಮ್ದು ಸಾಕಷ್ಟು ಸ್ಪೇಸಿಯಸ್ ಆದಂಥ ಲಿವಿಂಗ್ ರೂಮನ್ನು ನಾವು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಸೊ ಇಲ್ಲೇ ನಾವು ಏನು ಮಾಡ್ಕೋಬೋದು ಅಂದರೆ ಈ ವಾಲ್ ಒಳಗೆ ನಾವು ಇಲ್ಲೇ TV ಯೂನಿಟ್ನ ಮಾಡ್ಕೋಬಹುದು. ಸೊ ನಾವು ಇಲ್ಲೇ ಸೋಫಾ ಆಗಲಿ ಚೇರ್ ಆಗಲಿ ಹಾಕೊಂಡು ಕುಂತಾಗ ಇಲ್ಲಿ ನಾವು TV ಯೂನಿಟ್ ಮಾಡ್ಕೊಂಡ್ರೆ ನಮ್ಗೆ ಏನು ಅಡ್ವಾಂಟೇಜ್ ಅಂದರೆ ಇಲ್ಲಿ ಮನೆ ಒಳಗಡೆ ಯಾರು ಬರ್ತಾರ ಅಥವಾ ಯಾರು ಹೋಗ್ತಾರ ಅನ್ನೋದು ನಮ್ಗೆ ಈಸಿಯಾಗಿ ಇಲ್ಲೇ ಆಕ್ಸೆಸ್ ಇರ್ತೈತಿ. ಸೊ ನಾವು ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬೇಕಂದ್ರೆ TV ಯೂನಿಟ್ ನಮ್ಗೆ ಹೊರಗಡೆಯಿಂದ ಯಾರು ಬರ್ತಾರ ಹೋಗ್ತಾರ ಅನ್ನೋದು ನಮ್ಗೆ ಕಾಣ್ತಿರ್ಬೇಕು. ಸೊ ದ್ಯಾಟ್ ನಮ್ಗೆ ಅಥಾರಿಟಿ ಇರ್ತೈತೆ ಅದು. ಸೊ ಅದಕ್ಕೆ ನಾವೇನು ಮಾಡ್ಕೋಬೇಕಂದ್ರೆ ಆ ರೀತಿ ಮನೆ ಪ್ಲ್ಯಾನನ್ನು ಮಾಡ್ಕೋಬೇಕಾಗ್ತೈತಿ. ಅದ್ರ ಜೊತೆಗೆ TV ಯೂನಿಟ್ ಕೂಡ ಅದೇ ರೀತಿ ನಾವು ಪ್ಲ್ಯಾನ್ ಮಾಡ್ಕೋಬೇಕಾಗ್ತೈತಿ. ನೆಕ್ಸ್ಟ್ ನಾವಿಲ್ಲೇ ಲಿವಿಂಗ್ ರೂಮಿಂದ ಮುಂದೆ ಬಂದರೆ ಅಂದರೆ ನಮ್ಮದು ಸೌತ್ ಈಸ್ಟ್ ಡೈರೆಕ್ಷನ್ ಅಂದರೆ ನಮ್ದು ಆಗ್ನೇಯ ದಿಕ್ಕೊಳಗೆ ಇಲ್ಲಿ ಏನಂದ್ರೆ ಸ್ವಲ್ಪ ಜೂಮಿನ್ ಮಾಡ್ತೀನಿ. ನಮ್ದು ಕಿಚನ್ ಪ್ರೊವೈಡ್ ಮಾಡಿರ್ತೀವಿ. ಸೊ ನಮ್ದು ಕಿಚನದ್ದು ಸೈಜ್ ಕಂಪ್ಲೀಟ್ ಸೈಜ್ ನೋಡೋದಾದ್ರೆ 11 by 11 ಐತಿ. ಅದ್ರೊಳಗೆ ನಾವಿಲ್ಲೇ ಏನು ಮಾಡಿರ್ತೀವಿ ಅಂದರೆ ಒಂದು ಪೂಜಾ ರೂಮ್ನ ಕೂಡ ಪ್ರೊವೈಡ್ ಮಾಡಿರ್ತೀವಿ. ಬಿಫೋರ್ ಪೂಜಾ ರೂಮ್ ಇಲ್ಲೇ ನಾನು ಕಿಚನ್ದು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಐಟಮ್ಸ್ ಎಲ್ಲಿದ್ದರೆ ಕರೆಕ್ಟಾಗಿರುತ್ತೆ ಅಂತಂದು. ಸೊ ಇಲ್ಲೇ ನಾವು ಏನು ಮಾಡ್ಕೋಬೋದು ಅಂದರೆ ಸೌತ್ ಈಸ್ಟ್ ಕಾರ್ನರ್ ಒಳಗೆ ನಾವು ಇಲ್ಲೇ ಕಿಚನ್ ಒಳಗೆ ಸ್ಟೋವ್ನ ಪ್ಲೇಸ್ ಮಾಡ್ಕೋಬೋದು. ಇಲ್ಲೇ ಇದು ಈಸ್ಟ್ ಸೈಡಿನ ಕಟ್ಟಿಯಾಗಿರುತ್ತೆ. ಸೊ ನಮ್ದು ಏನಂದರೆ ಇಲ್ಲೇ ನಾವು ಸ್ಟೋವ್ ಪ್ಲೇಸ್ ಮಾಡ್ಕೋಬೋದು. ಅದೇ ರೀತಿ ಇಲ್ಲೇ ನಾವು ಟುವಾರ್ಡ್ಸ್ ನಾರ್ತ್ ಈಸ್ಟ್ ಆಫ್ ಅವರ್ ಕಿಚನ್ ಅಂದರೆ ಕಿಚನ್ನ ಈಶಾನ್ಯ ಭಾಗದಲ್ಲಿ ನಾವು ಇಲ್ಲೊಂದು ಸಿಂಕನ್ನು ನಾವು ಪ್ಲೇಸ್ ಮಾಡ್ಕೋಬೋದು. ಅದೇ ರೀತಿ ಇಲ್ಲೇ ನಮ್ಮದು ಸೌತ್ ಸೈಡ್ದು ಕಟ್ಟೆ ಏನಿರುತ್ತಲ್ಲ ಅಲ್ಲೇ ನಾವು ಬೇಕಂದ್ರೆ ಮಿಕ್ಸರ್ ಆಗಲಿ ಅಥವಾ ಓವನ್ ಆಗಲಿ ಗ್ರೈಂಡರ್ ಅಥವಾ ಇನ್ನಿತರ ಕಿಚನ್ ಅಪ್ಲಯನ್ಸಸ್ನ ನಾವಿಲ್ಲೇ ಪ್ಲೇಸ್ ಮಾಡ್ಕೋಬೋದು. ಸೊ ದ್ಯಾಟ್ ನಮ್ಗೆ ಏನಂದ್ರೆ ಕಿಚನ್ ಇಲ್ಲೇ ವಸ್ತು ಪ್ರಕಾರ ಒಬ್ಬೊಬ್ರು ಕೇಳ್ತಿರ್ತಾರಲ್ಲ ಅವಾಗ ಇದು ಕರೆಕ್ಟಾಗಿ ಆಗಿರುತ್ತೆ. ನೆಕ್ಸ್ಟ್ ನಾವಿಲ್ಲೇ ಕಿಚನಿಗೆ ಒಂದು ಹಿಂದ್ಗಡೆ ಯುಟಿಲಿಟಿ ಯೂಸ್ ಮಾಡ್ಕೊಳಕ್ಕೆ ಇಲ್ಲೊಂದು ಡೋರ್ ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಸೊ ಇಲ್ಲೇ ನಮ್ದು ಕಾಂಪೌಂಡ್ ಒಳಗಡೆ ಏನಾದರೂ ನಾವು ಸೆಟ್ ಬ್ಯಾಕ್ ಬಿಟ್ಟಿದ್ರೆ ಅದನ್ನು ನಾವು ಈ ಡೋರಿಂದ ಇಲ್ಲೇ ಆಕ್ಸೆಸ್ ಮಾಡ್ಕೋಬಹುದು. ಸೊ ಅವಾಗ ನಮ್ಗೆ ಏನಾಗ್ತೈತಿ ಅಂದರೆ ಇಲ್ಲೇ ಕಿಚನ್ಗೆ ಹಿಂದೆ ಒಂದು ಯುಟಿಲಿಟಿ ಕೂಡ ಸಿಕ್ಕಂಗೆ ಆಗ್ತೈತಿ. ನೆಕ್ಸ್ಟ್ ಕಿಚನ್ ಒಳಗನ ನಾವು ಇನ್ನೊಂದು ಪೂಜಾ ರೂಮ್ನ ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಸೊ ಪೂಜಾ ರೂಮ್ ನಾವು ನೋಡೋದಾದ್ರೆ ಇದು ನಮ್ಗೆ 5 ಫೀಟ್ ಅಗಲ ಇರುತ್ತೆ, 3 ಫೀಟ್ ನಮ್ಗೆ ಇಲ್ಲೇ ಉದ್ದ ಇರುತ್ತೆ. ಸೊ ನಾವಿಲ್ಲೇ ನೋಡ್ಬಹುದು ಇದು ಏನು ಪೂಜಾ ರೂಮ್ ಐತಲ್ಲ ಇದು ಕಿಚನ್ದ ಸೈಜ್ 11 by 11 ಅದರೊಳಗೆ ಇದು ಇನ್ಕ್ಲೂಡ್ ಆಗಿರುತ್ತೆ. ಸೊ ನಮಗಿಲ್ಲೇ ನೆಕ್ಸ್ಟ್ ಪೂಜಾ ರೂಮ್ದು ನಾವಿಲ್ಲೇ ಡಬಲ್ ಡೋರ್ ಬೇಕಂದ್ರೆ ಮಾಡ್ಕೋಬಹುದು. ನೆಕ್ಸ್ಟ್ ನಾವಿಲ್ಲೇ ಇಲ್ಲಿ ಒಂದು ಡೋರ್ನ ಕಿಚನ್ಗೆ ಪ್ರೊವೈಡ್ ಮಾಡಿರ್ತೀವಿ. ಇದನ್ನು ಓಪನ್ ಆಗಿ ಬಿಡಬಹುದು. ನಾ ಇಲ್ಲಿ ಯಾಕೆ ಬಿಟ್ಟಿಲ್ಲ ಅನ್ನೋದು ನಿಮ್ಗೆ ಲಾಸ್ಟಿಗೆ ಹೇಳ್ತೀನಿ. ನೆಕ್ಸ್ಟ್ ಇಲ್ಲ ಸ್ವಲ್ಪ ಜೂಮ್ ಔಟ್ ಮಾಡ್ತೀನಿ. ಇಲ್ಲ ನೋಡ್ಬೋದು ನಮ್ಮದು ಸೌತ್ ವೆಸ್ಟ್ ಡೈರೆಕ್ಷನ್ ಅಂದರೆ ನೈಋತ್ಯ ದಿಕ್ಕಿನೊಳಗೆ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ನ ನಾವು ಪ್ರೊವೈಡ್ ಮಾಡಿರ್ತೀವಿ. ಸೊ ಅದರದ್ದು ಸೈಜ್ ಎಷ್ಟೈತೆ ಅಂದರೆ ಅಗಲ ನಮ್ಗೆ 9 ಫೀಟ್ 3 ಇಂಚ್, ಉದ್ದ ನಮ್ಗೆ 11 ಫೀಟ್. ಸೊ ಇದು ನಮ್ಗೆ ಏನಂದ್ರೆ ಕರೆಕ್ಟಾಗಿ ಒಂದು ಮಾಸ್ಟರ್ ಬೆಡ್ರೂಮ್ ಸೈಜ್ ಇಲ್ಲೇ ಈ ಪ್ಲ್ಯಾನಿಗೆ ತಕ್ಕಂಥ ನಮ್ಗೆ ಇದು ಒಂದು ಸ್ಪೇಸಿಯಸ್ ಆದಂಥ ಮಾಸ್ಟರ್ ಬೆಡ್ರೂಮ್ ಇಲ್ಲಿ ನಾವು ಪ್ರೊವೈಡ್ ಮಾಡಿರ್ತೀವಿ. ಅದೇ ರೀತಿ ನೋಡ್ಬೋದು ಇಲ್ಲೇ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಆಗಿ ನಾವು ಒಂದು ಟಾಯ್ಲೆಟ್ ರೂಮ್ ಕೂಡ ನಾವು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಸೊ ಇದು ಟಾಯ್ಲೆಟ್ ಮತ್ತು ಬಾತ್ ಎರಡು ಈ ಬೆಡ್ರೂಮ್ನಾಗ ಅಟ್ಯಾಚ್ ಇರುತ್ತೆ. ಅದ್ರ ಸೈಜ್ ನಮ್ದು ಎಷ್ಟೈತೆ ಅಂದರೆ ಸ್ವಲ್ಪ ಜೂಮ್ ಇನ್ ಮಾಡ್ತೀನಿ. ಸೊ ಇಲ್ಲೇ ನಮ್ದು ಅದರ ಸೈಜ್
5 ಫೀಟ್ 9 ಇಂಚ್ ಅಗಲ ಐತಿ, 4 ಫೀಟ್ ನಮ್ಗೆ ಇಲ್ಲೇ ಉದ್ದಕ್ಕೆ ಸಿಗುತ್ತೆ. ಸೊ ಇದು D1 D2 ನಾ ಇದ್ರ ಸೈಜಸ್ ಅಂದರೆ ಇವೆಲ್ಲ ಡೋರ್ಸ್, ಇದ್ರ ಸೈಜ್ ನಾನು ಲಾಸ್ಟಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲೇ ನಮ್ದು ಟಾಯ್ಲೆಟ್ ಇಲ್ಲೇ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಆಗಿರುತ್ತೆ. ನೆಕ್ಸ್ಟ್ ಮಾಸ್ಟರ್ ಬೆಡ್ರೂಮಿಂದ ನಾವು ಹೊರಗಡೆ ಬಂದರೆ ಇನ್ನೊಂದು ನಾವು ಇಲ್ಲೇ ಬೆಡ್ರೂಮ್ನ ನೋಡಬಹುದು. ಇಲ್ಲಿ ಬೆಡ್ರೂಮ್ ಇದು ಚಿಲ್ಡ್ರನ್ ಬೆಡ್ರೂಮ್ ಅಥವಾ ಗೆಸ್ಟ್ ಬೆಡ್ರೂಮ್ ಆಗಿರುತ್ತೆ. ಸೊ ಅದರ ಸೈಜ್ 9 ಫೀಟ್ 3 ಇಂಚ್ ನಮ್ಗೆ ಅಗಲ ಇರುತ್ತೆ, 8 ಫೀಟ್ 9 ಇಂಚ್ ನಮ್ಗೆ ಇಲ್ಲೇ ಉದ್ದ ಆಗಿರುತ್ತೆ. ಸೊ ಇದು ನಮ್ಗೆ ಏನಂದ್ರೆ ಸಾಕಷ್ಟು ಇಲ್ಲಿ ಕೂಡ ನಮ್ಗೆ ಜಾಗ ಇರ್ತೈತಿ. ಇಲ್ಲೇ ನಾವು ಬೇಕಂದ್ರೆ ಈ ಸೌತ್ ವಾಲ್ ಒಳಗೆ ನಾವು ವಾರ್ಡ್ರೋಬ್ನ ಮಾಡ್ಕೋಬಹುದು. ಇಫ್ ಇನ್ ಕೇಸ್ ನಮ್ಗೆ ರಿಕ್ವೈರ್ಡ್ ಇತ್ತಂದ್ರೆ ಇಲ್ಲೂ ಕೂಡ ನಾವು ಈ ವಾಲ್ ಒಳಗೆ ಇಲ್ಲೇ ನಾವು ಮಾಡ್ಕೋಬಹುದು. ಅಥವಾ ಇಲ್ಲಿ ಬೇಡ ನಮ್ಗೆ ಈಸ್ಟ್ ವಾಲ್ ಒಳಗೆ ಕೆಲವೊಂದಿಷ್ಟು ಜನ ಪ್ರಿಫರ್ ಮಾಡೋದಿಲ್ಲ, ಅವಾಗ ಇದನ್ನೇನು ಮಾಡ್ಕೋಬಹುದು ಅಂದ್ರೆ ಬೆಡ್ ಈ ಕಡೆ ಸರಿಸ್ಕೊಂಡು ಇಲ್ಲೇ ನಾವು ವಾರ್ಡ್ರೋಬ್ ಮಾಡ್ಕೋಬಹುದು ಈ ವೆಸ್ಟ್ ಕಡೆ ವಾಲ್ ಒಳಗೆ. ಸೊ ಅವಾಗ ಏನಾಗ್ತೈತಿ ನಮ್ದು ಇಲ್ಲಿ ಅದರದ್ದು ಸೈಜ್ ಹೇಳ್ಬಿಡ್ತೀನಿ. 9 ಫೀಟ್ 3 ಇಂಚ್ ನಮ್ದು ಇದು ಜಾಗ ಇರುತ್ತೆ. ಸೊ ನಾವೀಗ ಲೆಟಸ್ ಕನ್ಸಿಡರ್ ಫಾರ್ ಎಕ್ಸಾಂಪಲ್ 9 ಫೀಟ್ ನಮ್ದು ಇಲ್ಲೇ ಐತಿ ಅಂದ್ರೆ ಇಲ್ಲೇ ನಮ್ದು ಬೆಡ್ಡಿಗೆ ಒಂದು 6 ಫೀಟ್ ಅಥವಾ 6.5 ಫೀಟ್ ಹೋದ್ರೆ ನಮಗೆ ಇನ್ನು ಇಲ್ಲೇ 2.5 ಫೀಟ್ ಅಥವಾ 2 ಫೀಟ್ 9 ಇಂಚ್ ನಮ್ಗೆ ಇಲ್ಲ ಜಾಗ ಉಳಿತೈತಿ. ಸೊ ಅಷ್ಟ್ರಾಗ ನಾವು ಇಲ್ಲೊಂದು ವಾರ್ಡ್ರೋಬ್ನ ಮಾಡ್ಕೋಬಹುದು. ಅದನ್ನು ನಾವು ಸ್ಲೈಡಿಂಗ್ ಡೋರ್ ಅವಾಗ ಮಾಡ್ಕೋಬೇಕಾಗ್ತೈತಿ. ಅದನ್ನು ನಾವೆಲ್ಲ ಇಂಟೀರಿಯರ್ ಪ್ಲ್ಯಾನ್ ಮಾಡುವಾಗ ಯಾವ ರೀತಿ ನಮ್ಗೆ ಬೇಕನ್ನೋದು ಅವಾಗ ಪ್ಲ್ಯಾನ್ ಮಾಡ್ಕೋಬಹುದು. ಸೊ ಇದು ಏನಂದ್ರೆ ಬೆಡ್ ಇದು ಇಷ್ಟಾಗಿ ದೊಡ್ಡದೈತೆ ಅಂದ್ರೆ ಇದನ್ನು ನಾನು ಇಲ್ಲೇ ಫೋನ್ ಮತ್ತು ಇಲ್ಲಿ ಬೆಡ್ ಲ್ಯಾಂಪ್ ಕೂಡ ಇನ್ಕ್ಲೂಡ್ ಮಾಡಿರ್ತೀನಿ. ಸೊ ಇದನ್ನು ಬಿಟ್ಟರೆ ನಮ್ದು ಇಲ್ಲಿ ಐತಲ್ಲ ಇಷ್ಟ ಬೆಡ್ ಆಗಿರುತ್ತೆ. ಸೊ ಅವಾಗ ನಮಗಿದೆ ಒಂದು ಕಿಂಗ್ ಸೈಜ್ ಬೆಡ್ ಎಷ್ಟು ಸೈಜ್ ಇರಬೇಕು ಆ ಸೈಜಿನ ಬೆಡ್ ಹಾಕೊಂಡ್ರೆ ನಾವು ಇಲ್ಲೇ ಈ ಕಡೆ ಬೇಕಂದ್ರೆ ನಾವು ಆರ್ಡ್ರ್ ಮಾಡ್ಕೋಬೋದು. ಈ ಬೆಡ್ನ ಈ ಕಡೆ ಇನ್ನೊಂದು ಸ್ವಲ್ಪ ಸರಿಸ್ಕೊಂಡ್ರೆ. ಸೊ ಇಲ್ಲೇ ನೆಕ್ಸ್ಟ್ ಇದನ್ನು ನಾನು ಟಾಯ್ಲೆಟ್ ರೂಮದ್ದು ಇಲ್ಲೊಂದು ಕಾಮನ್ ಆಗಿ ಪ್ರೊವೈಡ್ ಮಾಡಿರ್ತೀವಿ. ಸೊ ಇದನ್ನು ಈ ಬೆಡ್ರೂಮ್ ಮತ್ತು ಇಲ್ಲೇ ಲಿವಿಂಗ್ ರೂಮ್ದಾಗ ಇದ್ದವ್ರು ಇದನ್ನು ಯೂಸ್ ಮಾಡ್ಕೋಬೋದು. ಇದ್ರ ಸೈಜ್ ನಾವು ನೋಡೋದಾದ್ರೆ ಸ್ವಲ್ಪ ಜೂಮ್ ಇನ್ ಮಾಡತ್ತೀನಿ. ನಮ್ಮದು ಅಗಲ ಸೇಮ್ ಇದು 5 ಫೀಟ್ 9 ಇಂಚ್ ಇರುತ್ತೆ. ಉದ್ದ ನಮ್ದು ಏನೈತಲ್ಲ 3.5 ಫೀಟ್ ನಮ್ಗೆ ಇಲ್ಲೇ ಉದ್ದ ಇರುತ್ತೆ. ಸೊ ಇದೇನಂದ್ರೆ ಸ್ವಲ್ಪ ನಾವು ಇಲ್ಲೇ ಮಾಸ್ಟರ್ ಬೆಡ್ರೂಮ್ ಒಳಗೆ ಪ್ರೊವೈಡ್ ಮಾಡಿರ್ತೀವಲ್ಲ ಆ ಸೈಜ್ಗಿಂತ ನಾವು ಇಲ್ಲಿ 6 ಇಂಚ್ ಕಡಿಮೆ ಮಾಡ್ಕೊಂಡಿರ್ತೀವಿ, ಇದು ಕಾಮನ್ ಆಗಿರೋದ್ರಿಂದ. ಸೊ ಇದು ಕೂಡ ನಮಗೆ ಏನಂದರೆ ಈ ಮನೆ ಒಳಗೆ ಇಲ್ಲೇ ನಾವು ಒಂದು ಟಾಯ್ಲೆಟ್ ಯಾವ ಸೈಜಿಂದ ನಾವು ಮ್ಯಾಕ್ಸಿಮಮ್ ಕೊಡ್ಬೋದು ಆ ಸೈಜಿಂದ ನಾವು ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಇಲ್ಲ ಅಂದರೆ ನಾವು ಇನ್ನೊಂದು ಇದನ್ನು ಚೇಂಜಸ್ ಮಾಡ್ಕೋಬಹುದು. ಏನಂದರೆ ಇಲ್ಲೇ ನಮ್ಗೆ ಟಾಯ್ಲೆಟ್ ಬೇಡ ಅಂದರೆ ಈ ಬೆಡ್ರೂಮ್ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಿಕೊಂಡು ಈ ಬೆಡ್ರೂಮ್ ಇನ್ನೊಂದು ಸ್ವಲ್ಪ ದೊಡ್ಡ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ 3.5 ಫೀಟ್ ಒಳಗೆ ಈ ಬೆಡ್ರೂಮ್ಗೆ 1 ಫೀಟ್ ನಾವು ಎಕ್ಸ್ಟ್ರಾ ಮಾಡಿಕೊಂಡ್ರೆ 8 ಫೀಟ್ ನಮ್ದು ಇಲ್ಲಿ 8 ಫೀಟ್ 9 ಇಂಚ್ ಇದ್ದಿದ್ದು ಅವಾಗ 9 ಫೀಟ್ 9 ಇಂಚ್ ಆಗುತ್ತೆ. ಅದೇ ರೀತಿ ನಾವು ಈ ಬೆಡ್ರೂಮ್ನ ಇನ್ನೂ 1 ಫೀಟ್ ಜಾಸ್ತಿ ಮಾಡ್ಕೊಂಡ್ರೆ ನಮ್ಗೆ ಇಲ್ಲಿ 11 ಇದ್ದಿದ್ದು 12 ಆಗ್ತೈತಿ. ಅವಾಗ ಈ ಟಾಯ್ಲೆಟ್ ಇನ್ನೂ 1 ಫೀಟ್ ಜಾಸ್ತಿ ಮಾಡ್ಕೊಂಡ್ರೆ ನಮ್ಗೆ 5 ಫೀಟ್ ಆಗ್ತೈತಿ. ಸೊ ನಮ್ಗೆ ಇದೆಲ್ಲ ಜಾಸ್ತಿ ಹಾಕೊಂತ ಹೋಗ್ತೈತಿ. 3 ಫೀಟ್ 6 ಇಂಚ್ ನಾವು ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಇಲ್ಲಿ ಬೇಡ ಅಂತಂದ್ರೆ ನಾವು ಏನು ಮಾಡ್ಬೋದು ಅಂದರೆ ಇಲ್ಲಿ ಹೊರಗಡೆ ಲ್ಯಾಂಡಿಂಗ್ ಕೆಳಗಡೆ ಇಲ್ಲೇ ನಾವು ಬೇಕಂದ್ರೆ ಟಾಯ್ಲೆಟನ್ನು ಪ್ಲೇಸ್ ಮಾಡ್ಕೋಬಹುದು. ಸೊ ಅದು ಒಂದು ಆಪ್ಷನ್ ಇರ್ತೈತಿ. ಬಟ್ ಅವಾಗ ಏನಾಗ್ತೈತಿ ಅಂದರೆ ಇಲ್ಲೇ ಬಾತ್ ನಮ್ಗೆ ಸಿಕ್ಕಂಗೆ ಆಗೋದಿಲ್ಲ. ಸೊ ಅದಕ್ಕೆ ನಾವು ಇಲ್ಲೇ ಮಾಡೀವಿ ಅಂದರೆ ಇಲ್ಲೇ ಒಳಗಡೆನೆ ನಾವು ಪ್ರೊವೈಡ್ ಮಾಡಿರ್ತೀವಿ. ಇಲ್ಲೇ ಬೇಕಂದ್ರೆ ಹೊರಗಡೆ ಇನ್ನೊಂದು ಕಾಮನ್ ಆಗಿ ನಾವು ಬೇಕಂದ್ರೆ ಕೊಟ್ಕೋಬೋದು. ಬಟ್ ಏನಾಗುತ್ತೆ ಅವಾಗ ಅಂತಂದ್ರೆ 3 ಟಾಯ್ಲೆಟ್ ರೂಮು ಒಂದು ಮನೆಗೆ ಆಗ್ತೈತಿ, ವಿಚ್ ಈಸ್ ನಾಟ್ ರಿಕ್ವೈರ್ಡ್. ಸೊ ನಾವು ಐದರ್ ಇಲ್ಲಿ ಮಾಡ್ಕೋಬೋದು ಅಥವಾ ಇಲ್ಲಿ ಮಾಡ್ಕೋಬೋದು. ನೆಕ್ಸ್ಟ್ ಇವಾಗ ನಾನು ಇಲ್ಲೇ ಡೋರ್ ಸೈಜಸ್ ಹೇಳ್ತೀನಿ, ಆಮೇಲೆ ಕಿಚನ್ ಯಾಕೆ ಓಪನ್ ಬಿಟ್ಟಿಲ್ಲ ಅನ್ನೋದನ್ನು ನಾನು ಇಲ್ಲೇ ಹೇಳ್ತೀನಿ. ಇಲ್ಲೇ ಕಿಚನ್ ಯಾಕೆ ಓಪನ್ ಬಿಟ್ಟಿಲ್ಲ ಅಂದರೆ ವಾಸ್ತು ಪ್ರಕಾರ ಇವನ್ ನಂಬರ್ ಆಫ್ ಡೋರ್ಸ್ ಇರ್ಬೇಕಂತ ಹೇಳ್ತಾರೆ. ಸೊ ಇಲ್ಲೇ ನಾವು ಕೌಂಟ್ ಮಾಡೋಣ. ಇಲ್ಲೇ ಮೇನ್ ಡೋರ್ 1, ಕಿಚನ್ ಇದು 2, ಬೆಡ್ರೂಮದ್ದು 3, ಇಲ್ಲೊಂದು ಬೆಡ್ರೂಮದ್ದು 4, ಟಾಯ್ಲೆಟ್ 5, ಈ ಟಾಯ್ಲೆಟ್ 6, ಇಲ್ಲೇ ಪೂಜಾ ರೂಮ್ 7. ಸೊ ಇಲ್ಲೇನಾಗುತ್ತೆ ಅವಾಗ ಅಂದರೆ 7 ಡೋರ್ಸ್ ಆಗ್ತಿತ್ತು ನಾವು ಇಲ್ಲೇ ಇದು ಮಾಡ್ಕೊಂಡಿದ್ರೆ. ಸೊ ಇಲ್ಲೇ ನಾವು ಏನು ಮಾಡೀವಿ ಅಂದರೆ ಬ್ಯಾಕ್ ಡೋರ್ ಕೂಡ ಒಂದು ಪ್ರೊವೈಡ್ ಮಾಡೀವಿ, ಅವಾಗ 8 ಆಗ್ತೈತಿ. ಇವಾಗ ನಮ್ಗೆ ಕಿಚನ್ ಓಪನ್ ಬೇಕಂದ್ರೆ ಈ ಬ್ಯಾಕ್ ಡೋರ್ನ ನಾವು ಕ್ಲೋಸ್ ಮಾಡ್ಕೋಬೇಕಾಕೈತಿ. ಅವಾಗ ನಮ್ಗೆ ಇಲ್ಲೇ ಇವನ್ ನಂಬರ್ ಆಫ್ ಡೋರ್ಸ್ ಆಗ್ತಾವೆ. ಅವಾಗ ಎಷ್ಟು ಆಗ್ತಾವೆ ಅಂತಂದರೆ ಇಲ್ಲೇ ನಾವು ಇದನ್ನು ಕ್ಲೋಸ್ ಮಾಡ್ಕೊಂಡ್ರೆ ಇಲ್ಲೇ ನೋಡ್ಬೋದು 1 2 3 4 5 6 ಆಗ್ತವೆ. ಸೊ ನಾವಿಲ್ಲೇ ಕಿಚನಿಗೆ ಒಂದು ಡೋರ್ನ ಪ್ರೊವೈಡ್ ಮಾಡ್ಕೊಂಡಾಗ ಇಲ್ಲೇನಾಗುತ್ತೆ ಅಂದರೆ ನಮ್ಗೆ ಬ್ಯಾಕ್ ಡೋರು ಪ್ರೊವಿಷನ್ ಕೂಡ ಸಿಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಕಿಚನನ್ನು ಓಪನ್ ಆಗಿ ಬಿಟ್ಟಿಲ್ಲ. ಅಗೇನ್ ಅದು ಏನಂದರೆ ಡಿಪೆಂಡ್ಸ್, ನಮ್ಗೆ ಕೆಲವೊಂದಿಷ್ಟು ಜನ ಅದನ್ನು ಇರಲಿ ನಮ್ಗೆ ಆಡ್ ನಂಬರ್ ಆಫ್ ಡೋರ್ಸ್ ಇದ್ರೂ ಕೂಡ ನಮ್ಗೆ ನಡಿತೈತಿ ಅಂದಾಗ ಅದನ್ನು ಓಪನ್ ಮಾಡ್ಕೋಬೋದು. ಅಗೇನ್ ಅದು ಇಂಡಿವಿಜುವಲ್ ರಿಕ್ವೈರ್ಮೆಂಟ್ ಮೇಲೆ ಹೋಗ್ತೈತಿ, ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು ಅನ್ನೋದು. ನಾನಿಲ್ಲೇ ಆಪ್ಷನ್ಸ್ ಏನೇನು ಮಾಡ್ಬೋದು ಅನ್ನೋದನ್ನು ಇಲ್ಲೇ ನಾನು ಹೇಳಿರ್ತೀನಿ. ಸೊ ಅದು ಯಾಕಂದರೆ ಈಗ ಎಲ್ಲರದು ಒಂದೇ ಟೈಪ್ ಇರೋದಿಲ್ಲ. ಸೊ ಅದನ್ನು ಡಿಫ್ರೆಂಟ್ ಟೈಪ್ಸ್ ಆಗಿ ನಾವು ಯಾವ ರೀತಿ ಮಾಡ್ಕೋಬೋದನ್ನು ಇಲ್ಲಿ ಆಪ್ಷನ್ಸ್ ನಾನು ಹೇಳಿರ್ತೀನಿ. ನೆಕ್ಸ್ಟ್ ಇಲ್ಲೇ ವಿಂಡೋ ಸೈಜ್ ನಾವು ನೋಡೋದಾದರೆ ನಾನು ಪ್ರೊವೈಡ್ ಮಾಡಿರೋ ವಿಂಡೋ ಸೈಜು ಇಲ್ಲೇ ಒಂದು ಸಲ ಹೇಳ್ತೀನಿ. ಇಲ್ಲಿ ಹಾಲ್
ಮತ್ತು ಕಿಚನ್ ಆಮೇಲೆ ಬೆಡ್ರೂಮ್ ಅದು ಎಲ್ಲ ಸೈಜ್ ಏನದಾವ ಇವು. ಹಾಲು ಬೆಡ್ರೂಮ್ ಅದು ಫಸ್ಟ್ ಹೇಳ್ತೀನಿ. ಹಾಲ್ ಕೂಡ ನಮ್ಮದು 4x4 ಅಂದ್ರೆ ಅಗಲ 4 ಫೀಟ್, ಹೈಟ್ 4 ಫೀಟ್ ಐತಿ. ಬೆಡ್ರೂಮ್ದು ಕೂಡ ಸೇಮ್, ಈ ಬೆಡ್ರೂಮ್ ಕೂಡ ಸೇಮ್. ಇಲ್ಲೇ ನಾವು ಏನು ಕಿಚನಿಗೆ ಏನು ಮಾಡ್ಕೋಬೋದು ಅಂದ್ರೆ 4x3 ಅಂದ್ರೆ ಅಗಲ 4 ಫೀಟ್, ಹೈಟ್ 3 ಫೀಟ್ ಮಾಡ್ಕೋಬೋದು. ಇದು ಕೂಡ ಸೇಮ್ 4 ಫೀಟ್ ಅಗಲ, ಹೈಟ್ 3 ಫೀಟ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ನಮ್ಗೆ ಕಿಚನಿಗೆ ಒಂದು ಸ್ವಲ್ಪ ಇದು ಸಿಕ್ಕಂಗೆ, ಪ್ರೈವಸಿ ಸಿಕ್ಕಂಗೆ ಆಗ್ತೈತಿ. ಸೊ ನಮ್ಗೆ ಅವಾಗ ಇಲ್ಲಿ ಗಾಳಿನೂ ಕೂಡ ಸ್ವಲ್ಪ ಕಡಿಮೆ ಬಂತಂದ್ರೆ ಇಲ್ಲಿ ನಾವು ಸ್ಟೋವ್ ಯೂಸ್ ಮಾಡೋದ್ರಿಂದ ಇಲ್ಲಿ ಕ್ರಾಸ್ ವೆಂಟಿಲೇಷನ್ ಆದಾಗ ಏನಾಗ್ತೈತಿ, ಒಂದೊಂದ್ಸಲ ಗಾಳಿ ಜೋರಾಗಿ ಬಿಟ್ಟಾಗ ಇದು ನಮ್ದು ಆರೋ ಚಾನ್ಸಸ್ ಇರ್ತೈತಿ. ಸೊ ಅದನ್ನ ನಾವು ಸ್ವಲ್ಪ ಹೈಟ್ ಮಾಡ್ಕೊಂಡಿರ್ತೀವಿ ಇಲ್ಲೇ. ಅದೇ ರೀತಿ ನಾವು ಇಲ್ಲಿ ನೋಡ್ಬೋದು, ಈ ಕಾಮನ್ ಟಾಯ್ಲೆಟ್ನ ಇಲ್ಲಿ ಯಾಕೆ ಕೊಟ್ಟಿಲ್ಲ ಅಂತಂದು ಕೆಲವೊಂದಿಷ್ಟು ಜನ ಕೇಳ್ಬೋದು. ಇಲ್ಲೇ ಯಾಕೆ ಕೊಟ್ಟಿರಂಗಿಲ್ಲ ಅಂದ್ರೆ ನಾವು ಇಲ್ಲಿ ನೋಡ್ಬೋದು, ಇಲ್ಲೇ ಕೊಟ್ಟಾಗ ಏನಾಗುತ್ತಪ್ಪ ಅಂದ್ರೆ ನಮ್ದು ಪ್ರೈವಸಿ ಇರುತ್ತೆ. ಇಲ್ಲಿ ಬಂದು ನಾವು ಇದನ್ನ ಎಕ್ಸೆಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಈ ವಾಲ್ ನಮಗೆ ಒಂದು ಪ್ರೈವಸಿ ವಾಲ್ ಟೈಪ್ ಆ್ಯಕ್ಟ್ ಆಗ್ತೈತಿ. ಸೊ ನಮ್ದು ಏನಂತಂದ್ರೆ ಇವಾಗ ಮನೆಯೊಳಗೆ ಗೆಸ್ಟ್ ಅವ್ರು ಯಾರು ಬಂದಾಗ ಇಲ್ಲೇ ನಮ್ಗೆ ಇಲ್ಲಿಂದ ಬಂದು ಹಿಂಗೆ ಡೈರೆಕ್ಟಾಗಿ ಹೋದ್ರೆ ಪ್ರೈವಸಿ ಅದು ಇರೋದಿಲ್ಲ. ಸೊ ನಮಗೆ ಇಲ್ಲಿ ಏನಂತಂದ್ರೆ ಸ್ವಲ್ಪ ಪ್ರೈವಸಿ ಮೇಂಟೈನ್ ಮಾಡೋಕ್ಕೋಸ್ಕರ ನಾವು ಇಲ್ಲೇ ಡೋರ್ನ ಪ್ರೊವೈಡ್ ಮಾಡ್ಕೊಂಡಿರ್ತೀವಿ. ಸೊ ಇವತ್ತಿಂದ ಪ್ಲ್ಯಾನ್ ಇದಾಗಿತ್ತು. ನಿಮ್ಗೆ ಪ್ಲ್ಯಾನ್ ಲೈಕ್ ಆಗೈತೆ ಅನ್ಕೊತೀನಿ. ಲೈಕ್ ಆಗಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಆಮೇಲೆ ನಾನು ಪ್ಲ್ಯಾನ್ ಇದನ್ನು ಆಲ್ಮೋಸ್ಟ್ ಡಿಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿರ್ತೀನಿ. ಸೊ ಇನ್ನೂ ಏನಾರ ಡೌಟ್ಸ್ ಇದ್ರೆ ಪ್ಲೀಸ್ ಕಾಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಪ್ಲ್ಯಾನ್ ಎಂಡ್ ಮಾಡತ್ತೀನಿ. ಎಲ್ಲರಿಗೂ ಶುಭ ದಿನ. ಟೇಕ್ ಕೇರ್.